ನಮಸ್ಕಾರ ವೀಕ್ಷಕರೇ. ಇವತ್ತಿನ ಜನಗಳಲ್ಲಿ ಏನಂತ ಹೇಳಿದ್ರೆ ಬಹುತೇಕವಾಗಿ ಯುವಜನತೆಯಲ್ಲೂ ಕೂಡ ಏನಾಗಿದೆ, ಸಾಮಾನ್ಯವಾಗಿ ಬೊಜ್ಜು, ಸ್ಥೂಲಕಾಯ ಅಥವಾ ಒಬೆಸಿಟಿ ಅಂತ ಏನು ಕರಿತೀವಿ, ಅದು ಬಹುತೇಕವಾಗಿ ಇವತ್ತು ಎಲ್ಲರನ್ನ ವ್ಯಾಪಿಸಿದೆ. ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳಿಗಿಂತ ಇವೇ ಕಾಯಿಲೆಗಳು ಇವತ್ತು ಸಾಮಾನ್ಯವಾಗಿ ಭಾರತದ ಜನತೆಯಲ್ಲಿ ಕಾಡ್ತಾ ಇದೆ. ಹಾಗಾಗಿ ಅದನ್ನ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ಎಷ್ಟೋ ಜನ ಬೇರೆ ಬೇರೆ ಮೊರೆಗಳನ್ನು ಹೋಗ್ತಾರೆ, ಅಡ್ಡ ಪರಿಣಾಮಗಳನ್ನು ಎದುರಿಸ್ತಾರೆ. ಆದರೂ ಕೂಡ ಕಮ್ಮಿ ಆಗೋದಿಲ್ಲ, ಅದರಿಂದ ಇನ್ನೊಂದು ಸಮಸ್ಯೆಗಳು ಹುಟ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ನಮ್ಮ ಮುಧೋಳದಲ್ಲಿ ಪ್ರಪ್ರಥಮ ಬಾರಿಗೆ ಬೊಜ್ಜು ಅಥವಾ ಸ್ಥೂಲಕಾಯವನ್ನು ಹೋಗಲಾಡಿಸುವಂಥ ವೈಜ್ಞಾನಿಕ ಕ್ಲಿನಿಕನ್ನು ತಲಾಟಿ ಆಸ್ಪತ್ರೆಯಲ್ಲಿ ಆರಂಭಿಸಿದ್ದಾರೆ. ಹಾಗಾಗಿ ಇದರ ಕುರಿತು ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ರಾಜೇಶ್ ತಲಾಟಿ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಪ್ರಪ್ರಥಮ ಬಾರಿಗೆ ಈ ಒಂದು ವೈಜ್ಞಾನಿಕ ಬೊಜ್ಜು ಸ್ಥೂಲಕಾಯದ ಒಂದು ಕ್ಲಿನಿಕನ್ನು ಆರಂಭಿಸ್ತಾ ಇದ್ದೀರಿ ಸರ್. ಯಾವಾಗಿಂದ ಇದನ್ನು ಆರಂಭಿಸಿದ್ದೀರಾ ಅಥವಾ ಇನ್ನು ಆರಂಭಿಸಬೇಕಾ ಅಂತ? ಈಗ ಸ್ಟಾರ್ಟ್ ಮಾಡಿದ್ವಿ, ಈ ತಿಂಗಳು ಸ್ಟಾರ್ಟ್ ಮಾಡಿದ್ದೀವಿ. ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ತಲಾಟಿ, MD ಮೆಡಿಸಿನ್ ಮಾಡಿದ್ದೀನಿ. ಕೇಳೋದು 26 ವರ್ಷದಿಂದ ನಾನು ಇಲ್ಲಿ ಮುಧೋಳಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಮುಧೋಳ ಪೊಲೀಸ್ ಸ್ಟೇಷನ್ ಎದುರಿಗೆ ನಮ್ಮ 26 ಬೆಡ್ ಹಾಸ್ಪಿಟ್ಲ್ ಇದೆ. ಮತ್ತು ನಾನು ಮೆಡಿಸಿನ್ ಕಾಯಿಲೆ ಬಗ್ಗೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ. ಶುಗರು ಅಥವಾ ಮಧುಮೇಹ ಅಥವಾ ಮತ್ತು ಬ್ಲಡ್ ಪ್ರೆಷರಲ್ಲಿ ನನ್ನ ಹೆಚ್ಚು ಆಸಕ್ತಿ ಇದೆ. ಇದರಿಂದ ನಿಮಗೊಂದು ಹೊಸ ಸಂತೋಷ ಸುದ್ದಿ ಹೇಳಬೇಕಂದ್ರೆ, ಈಗಾಗಲೇ ನಾವು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಬೇರೆ ಸೂಪರ್ ಸ್ಪೆಷಾಲಿಟಿ ಒಬೆಸಿಟಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಚಿಕಿತ್ಸಾಲಯ, ಬೊಜ್ಜು ಕಮ್ಮಿ ಮಾಡುವ ಚಿಕಿತ್ಸಾಲಯ. ಸೊ ಈಗ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಬೊಜ್ಜು ತನ ಇದೊಂದು ದೊಡ್ಡ ಕಾಯಿಲೆ ಆಗಿದೆ, ದಪ್ಪತನ ಇದೊಂದು ಕಾಯಿಲೆ ಆಗಿದೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಹೇಳ್ತಾ ಇದೆ ದ್ಯಾಟ್ ಇಟ್ ಈಸ್ ಅನ್ ಡಿಸೀಸ್ ಸೆಲ್ಫ್. ಇದು ಟ್ರೀಟ್ ಮಾಡಿದ್ರೇ ಭಾಳಷ್ಟು ಬೇರೆ ಜಡ್ಡುಗಳನ್ನು ನಾವು ಕಡಿಮೆ ಮಾಡ್ಬೋದು. ವೈಜ್ಞಾನಿಕವಾಗಿ ಬೊಜ್ಜು ಕ್ಲಿನಿಕನ್ನು ಆರಂಭಿಸ್ತಾ ಇದ್ದೀರಿ. ಮುಖ್ಯವಾಗಿ ಈ ಬೊಜ್ಜಿಗೆ ಕಾರಣಗಳು ಏನು ಅಂತ ಹೇಳಿ ಯಾರಿಗೂ ಕೂಡ ಕಂಡುಹಿಡಿಯೋದಕ್ಕಾಗ್ತಿಲ್ಲ. ಅಂದರೆ ನಮ್ಮ ಜನತೆಗೆ ಅದು ಅರ್ಥನೇ ಆಗ್ತಿಲ್ಲ, ಯಾವ ರೀತಿಯಾಗಿ ಬೊಜ್ಜು ಬರೋದಕ್ಕೆ ಕಾರಣಗಳಾಗುತ್ತೆ. ಅದಕ್ಕೆ ಮೇನ್ ಕಾರಣ ಅಂದರೆ ನಾವು ತಿನ್ನುವ ಆಹಾರವನ್ನು ಹೆಚ್ಚಿನ ಆಹಾರ ತಿನ್ನುವುದು, ಅಥವಾ ನಮ್ಮದು ಅಷ್ಟು ತಿಂದಷ್ಟು ನಾವು ಅದು ವೇಸ್ಟ್ ಮಾಡಲ್ಲ. ಕ್ಯಾಲರೀಸ್ ಎಷ್ಟು ನಾವು ತೋತೀವಿ ಅಷ್ಟು ವೇಸ್ಟ್ ಮಾಡಲ್ಲ, ಬರ್ನ್ ಮಾಡಲ್ಲ. ಅಂದರೆ ವ್ಯಾಯಾಮ ಮಾಡಲ್ಲ ಅಥವಾ ಓಡಾಡಲ್ಲ ಅಥವಾ ಊಟದ ವ್ಯವಸ್ಥೆ ಸರಿಯಾಗಿರಲ್ಲ. ಯಾವುದೂ ವ್ಯವಸ್ಥೆ ಟೈಮಲ್ಲಿ ನಾವು ಹೆಚ್ಚು ಊಟ ಮಾಡ್ತೀವಿ, ಊಟದ್ದು ಸರಿಯಾಗಿ ಇದು ಮಾಡಲ್ಲ. ಅಂದರೆ ಎಷ್ಟು ತಿನ್ನಬೇಕು ಅದು ಅರಿವಿರಲ್ಲ ನಮಗೆ. ಯಾವುದೋ ಒಂದು ವಸ್ತು ಲೇಕ್ ಆಗಿಬಿಟ್ಟು ಅದೇ ಹೆಚ್ಚು ತಿಂದುಬಿಡ್ತೀವಿ. ಶುಗರ್ದು ಗಮನ ಇರಲ್ಲ. ಈ ಥರ ಇದೆಲ್ಲ ಕೂಡಿ ಬೊಜ್ಜು ಹೆಚ್ಚಾಗುತ್ತೆ ಶರೀರದಲ್ಲಿ. ಯಾಕಂದರೆ ಕ್ಯಾಲರೀಸ್ ಕ್ಯಾಲರಿ ಅಂದರೆ ಫುಡ್ ನಮ್ಮದು. ಅದು ಕ್ಯಾಲರಿ ನಾವು ಎಷ್ಟು ತೊಗೋತೀವಿ ಅದಷ್ಟು ಆಹಾರ ತೊಗೊಂಡಿದ್ದು ಅಟ ನಾವು ಖರ್ಚು ಮಾಡಲ್ಲ. ಹೀಗಾಗಿ ಫ್ಯಾಟ್ ಬರ್ನ್ ಆಗಲ್ಲ. ಫ್ಯಾಟ್ ಬರ್ನ್ ಆಗಲಿಕ್ಕಂದರೆ ಬೊಜ್ಜು ಕೂಡುತ್ತೆ. ಬೊಜ್ಜು ಕುಡಿದ ಮೇಲೆ ಫ್ಯಾಟು ಶರೀರಕ್ಕೆ ಕುಡಿದ ಮೇಲೆ ಅದು ಬೊಜ್ಜುತನ, ದಪ್ಪತನ ಅಥವಾ ಒಬೆಸಿಟಿ ನಾವು ಅಂತೀವಿ, ಅದು ಶುರು ಆಗುತ್ತೆ. ಸರ್, ಈಗ ವೈಜ್ಞಾನಿಕವಾಗಿ ನೀವು ಬೊಜ್ಜು ಕ್ಲಿನಿಕ್ನ ಆರಂಭಿಸಿದ್ದೀರಿ. ಇದರ ಉದ್ದೇಶಗಳೇನು ಅಥವಾ ಇದು ಹೇಗೆ ವರ್ಕ್ ಮಾಡುತ್ತೆ? ಮುಳುವಾಗಿ ನೋಡಿ, ಬೊಜ್ಜುತನದಿಂದ ಏನಾಗ್ಬೋದು ಗೊತ್ತಾ, ಶುಗರ್ದವ್ರಿಗೆ ಭಾಳ ಸಮಸ್ಯೆ ಬರುತ್ತೆ, ಅಥವಾ ಬೊಜ್ಜುತನದಿಂದ ಶುಗರ್ ಬರುತ್ತೆ, ಬೊಜ್ಜುತನದಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತದೆ, ಬೊಜ್ಜುತನದಿಂದ ಲಿವರ್ ಸಂಬಂಧಪಟ್ಟಿದ ಕಾಯಿಲೆಗಳು ಬರುತ್ತೆ, ಬೊಜ್ಜುತನದಿಂದ ಹೆಣ್ಮಕ್ಕಳಲ್ಲಿ PCOD ಅಂತೀವಿ ನಾವು, ಅಂದರೆ ಇದು ರೀತಿ ಮೆನ್ಸಸ್ ಪ್ರಾಬ್ಲಮ್ ಬರುತ್ತೆ. ಅಥವಾ ಭಾಳ ಜನಕ್ಕೆ ದಪ್ಪಿದ್ದವ್ರಿಗೆ ನೀವು ನೋಡಿರ್ಬೋದು, ಅದು ಗೊರಕೆ ಹೊಡಿತಾರೆ, ಅದು ಬೊಜ್ಜುತನದಿಂದ ಆಗುತ್ತೆ. ಸೊ ಹೀಗಾಗಿ ಸುಮಾರು ಕಾಯಿಲೆ ಬೊಜ್ಜುತನದಿಂದ ಸಂಬಂಧಪಟ್ಟಿದ್ದಾವೆ. ಈ ಬೊಜ್ಜುತನ ನಾವು ಕಂಟ್ರೋಲ್ ಮಾಡಿದರೆ ಇವೆಲ್ಲ ಕಾಯಿಲೆ ನಾವು ನಿಯಂತ್ರಣದಲ್ಲಿ ಇಡ್ಬೋದು. ಅಥವಾ ಈ ಎಲ್ಲ ಕಾಯಿಲೆ ಸರಿ ಮಾಡಬೇಕಂದ್ರೆ ಬೊಜ್ಜುತನ ಕಮ್ಮಿ ಆಗಲೇಬೇಕು. ಸೊ ಅದಕ್ಕೆ ಅವ್ರು ಅನ್ನೋದು ಒಬೆಸಿಟಿ ಸೆಲ್ಫ್ ಇಸ್ ಎ ಡಿಸೀಸ್. ಸೊ ಇದಕ್ಕೆ ನಿಯಂತ್ರಣದಲ್ಲಿ ತಂದರೆ ಭಾಳಷ್ಟು ಕಾಯಿಲೆಗಳು ನಾವು ಕಂಟ್ರೋಲ್ ತರ್ಬೋದು ಮತ್ತು ಒಂದು ಒಳ್ಳೆಯ ಜೀವನ ಬಾಳ್ಬೋದು. ಸರ್, ಈಗ ಬೊಜ್ಜನ್ನು ಕಂಡು ಹಿಡಿಯುವಂಥ ಏನು ವೈಜ್ಞಾನಿಕವಾಗಿ ಏನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ? ಈಗ ನಮ್ಮಲ್ಲಿ ಈಗ ನೋಡಿ, ಬೇಸಿಕ್ಲಿ 3 ಥರ ಇದೆ. ಬೊಜ್ಜು ಕಡಿಮೆ ಮಾಡಬೇಕಂದ್ರೆ ಎಲ್ಲಕ್ಕಿಂತ ಮಹತ್ವ ನಿಮ್ಮ ಡಯಟ್ ಪ್ಲ್ಯಾನು. ನೀವು ಎಷ್ಟು ಕ್ಯಾಲರಿ ರಿಸ್ಟ್ರಿಕ್ಟ್ ಮಾಡ್ತೀರಾ, ಎಷ್ಟು ಊಟ ಕಡಿಮೆ ಮಾಡ್ತೀರಾ, ನಿಮ್ಮ ಶರೀರಕ್ಕೆ ಅವಶ್ಯಕತೆ ಬೇಕು ಅಷ್ಟೇ ತಿನ್ನಬೇಕು, ಅದಕ್ಕೆ ಹೆಚ್ಚು ತಿನ್ನಬಾರ್ದು. ಅದ್ರ ಜೊತೆ ಯೋಗ ರೀತಿಯಿಂದ ನೀವು ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು. ಇದು ಅಡ್ಡು ಕೂಡಿದರೆ ಭಾಳಷ್ಟು ಬೊಜ್ಜು ಕಂಟ್ರೋಲ್ ಮಾಡ್ಬೋದು. ಬಟ್ ಸ್ವಲ್ಪ ಜನಕ್ಕೆ ಇದು ಎಷ್ಟೆಲ್ಲ ಗೊತ್ತಿದ್ದರೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕ್ಲಿನಿಕ್ನಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನೀವು ಇಲ್ಲಿ ಬಂದ ತಕ್ಷಣ ನಿಮ್ಮ ಬಾಡಿ ಫ್ಯಾಟ್ ಅನಾಲಿಸಿಸ್ ಮಾಡ್ತೀವಿ. ಅಂದರೆ ನಿಮ್ಮದು ಹೈಟು, ವೇಟು, ನಿಮ್ಮ ಬಾಡಿಯಲ್ಲಿ ಫ್ಯಾಟು, ಮಸಲ್ ವೇಟು, ಪ್ರೋಟೀನ್ ವೇಟು, ಆಮೇಲೆ ಪ್ಲಸ್ ವಾಟರ್ ಕಂಟೆಂಟ್, ಇದೆಲ್ಲ ಅನಲೈಸ್ ಮಾಡ್ತೀವಿ. ಇದು ಅನಲೈಸ್ ಮಾಡಿ ನೋಡಿ ನಿಮ್ದು ಎಷ್ಟು ಬೊಜ್ಜಿದೆ, ಅತಿ ಬೊಜ್ಜಿದೆಯಾ, ಹೆಚ್ಚಿನ ಬೊಜ್ಜಿದೆ, ಅಥವಾ ಸ್ಥೂಲಕಾಯ ಇದೆ, ಲೈಕ್ ನಾವು ಓವರ್ ವೇಟು, ಒಬೆಸಿಟಿ ಅಂತೀವಿ. ಇದರಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ. ಆ ನಂತರ ನಿಮಗೆ ಶುಗರ್ ಇದೆಯಾ ಅಥವಾ ಶುಗರ್ ಸಂಬಂಧಪಟ್ಟಿದೆ ಯಾವ ಕಾಯಿಲೆ ಇದೆಯಾ ಅಥವಾ ಲಿವರ್ ಸಮಸ್ಯೆ ಇದೆಯಾ, ಇದೆಲ್ಲ ಕಂಡು ಹಿಡಿತೀವಿ. ಇದು ನೋಡಿ ಯಾರ್ದು BMI ಅಂತೀವಿ ನಾವು, ಅದೇ ಮೇನ್ ಇಂಡೆಕ್ಸ್. BMI ಯಾರ್ದು ಹೆಚ್ಚಿರುತ್ತೆ 27 ಬರೋದ್ರಿಂದ ಯಾರು ಬೊಜ್ಜು ಹೆಚ್ಚು ಕಾಣುತ್ತೆ, ಅಥವಾ ಯಾರಿಗೆ ಶುಗರ್ ಕಾಯಿಲೆ ಇದೆ ಅಥವಾ ಇವೆಲ್ಲ ಕಾಯಿಲೆಯಿಂದ ಅಂಥ ಜನಕ್ಕೆ
ನಾವು ಈ ಟ್ರೀಟ್ಮೆಂಟಿಗೆ ಆಪ್ಷನ್ ಕೊಡ್ತೀವಿ. ಒಂದು ಅಂದರೆ ಡಯಟ್ ಪ್ಲ್ಯಾನು, ಎಕ್ಸಸೈಸು, ಆಮೇಲೆ ನಾವು ಕೊಡುವುದು ಹಾರ್ಮೋನಲ್ ಟ್ರೀಟ್ಮೆಂಟು. ಈಗ ಹೆಂಗೆ ನಮ್ಮ ಶರೀರದಲ್ಲಿ ಇನ್ಸುಲಿನ್ ಇರುತ್ತಲ್ಲ, ಅದೇ ಥರ ಇದು GLP ಅನ್ನೋ ಒಂದು ಹಾರ್ಮೋನ್ ಇದು. ಇದೇ ಹಾರ್ಮೋನ್ ನಾವು ಇಂಜೆಕ್ಷನ್ ಮುಖಾಂತರ ಪ್ರತಿ ವಾರ ಕೊಡ್ತೀವಿ. ಈ ಪ್ರತಿ ವಾರ ತಗೊಂಡು ವರ್ಷ 3 ರಿಂದ 6 ತಿಂಗಳಲ್ಲಿ ಭಾಳಷ್ಟು ಎಫೆಕ್ಟ್ ಬರ್ಬೋದು. ಇದು ಬೇಸಿಕ್ಲಿ ಏನು ಮಾಡುತ್ತೆ ಗೊತ್ತಾ, ಇದು ನಿಮ್ಮ ಆಹಾರ ತಿಂದ ಮೇಲೆ ನಿಮ್ಮ ಮತ್ತು ತಿನ್ನುವ ಹಂಬಲ ಆಸೆ ಕಡಿಮೆ ಮಾಡುತ್ತದೆ. ಮತ್ತು ತಿಂದಿದ್ದಾನು ಹೊಟ್ಟೆಲಿ ಫುಲ್ ಆಗಿದೆಯಪ್ಪ, ಇನ್ನು ಮತ್ತೆ ನನಗೆ ಊಟ ಬೇಡ, ಈ ಥರ ಭಾವನೆ ಕರುತ್ತೆ. ಇದು ಬೇಸಿಕ್ಲಿ ಇದು ಹಾರ್ಮೋನಲ್ ಇಫೆಕ್ಟ್ ಬರ್ತದೆ. ಅದರಿಂದ ಜನ ಒಮ್ಮೆ ತಿಂದ ಮೇಲೆ ಹೊಳೆ ತಿನ್ನೋಕ್ಕೆ ಆಸೆ ಪಡಲ್ಲ. ಸರ್, ಈಗ ಸ್ಟಾರ್ಟಿಂಗ್ ನಿಮ್ಮಲ್ಲಿ ಬಂದು ನನಗೊಂದು ಬೊಜ್ಜಿದೆ ಅಥವಾ ಸ್ಥೂಲಕಾಯ ಇದೆ, ನನಗೆ ಸರ್ ಈಗ ಏನಾದರೂ ಟ್ರೀಟ್ಮೆಂಟ್ ಇದ್ದರೆ ಕೊಡಿ ಅಂತ ಹೇಳಿದಾಗ ಈ ಒಂದು ಏನು ಹೊಸ ಕ್ಲಿನಿಕ್ನ ಮೂಲಕ ನೀವು ಟ್ರೀಟ್ಮೆಂಟ್ ಕೊಡ್ತೀರಿ. ಹಂತಗಳು ಏನಿದೆ ಸರ್ ಸ್ಟಾರ್ಟಿಂಗಿಂದ ಅಂದರೆ? ಅದೇ ಮುಂಚೆ ಇದೆಲ್ಲ ಟೆಸ್ಟ್ ಮಾಡ್ತೀವಿ, ಯಾರು ಯೋಗ್ಯ ಇದ್ದಾರೆ, ಯಾರಿಗೆ ಅನುಕೂಲ ಇದೆ ಮತ್ತು ಯಾರು ಸಾಧಾರಣವಾಗಿ ನೋಡಿ ಇದು 25 ರಿಂದ 60-65 ತನಕ ಮಾಡ್ಬೋದು. ಭಾಳಷ್ಟು ಜನ ಈ 30 ವಯಸ್ಸಿನಲ್ಲಿ ಯಾರು ಎಕ್ಸಸೈಸ್ ಸರಿ ಮಾಡ್ಬೋದು, ಡಯಟ್ ಕಂಟ್ರೋಲ್ ಮಾಡ್ಬೋದು, ಆ ಥರ ಮೋಸ್ಟ್ಲಿ ಅವ್ರಿಗೆ ಅವಶ್ಯಕತೆ ಬೇಗಳಿಲ್ಲ. ಬಟ್ ಯಾರು ತುಂಬ ಹೈ ವೇಟ್ ಇರ್ತಾರಲ್ಲ, ಒಬೇಸ್ ಇರ್ತಾರಲ್ಲ, ಅವ್ರಿಗೆ ಇದು ಬೇಕಾಗ್ಬೋದು, ಅವ್ರಿಗಿದು ಮಾಡ್ಬೋದು ನಾವು ಅವ್ರಿಗೆ. ಇಂಜೆಕ್ಷನ್ ಮೂಲಕ ಅಂತ ಹೇಳಿದ್ರಿ, ಆ ಇಂಜೆಕ್ಷನ್ ಬಗ್ಗೆ ಹೇಳೋದಾದ್ರೆ ಅದೊಂದಕ್ಕೆ GLP ಅನಲಾಗ್ ಅಂತಾರೆ, ಅದೊಂದು ಹಾರ್ಮೋನಲ್ ಇಂಜೆಕ್ಷನ್. ಅದು ಆ ಇಂಜೆಕ್ಷನ್ ನಾವು ವೀಕ್ಲಿ 1 ವೀಕ್ ಕೊಟ್ಟರೆ, ಪ್ರತಿ ಭಾನುವಾರ ಎನಿ ಟೈಮ್ ಕೊಡ್ಬೋದು. ಅದು ಕೊಟ್ಟರೆ ಅದು ಇಂಜೆಕ್ಷನ್ ಎಫೆಕ್ಟು ಶರೀರಲ್ಲಿ ಹಿಂಗೆ ಬರುತ್ತಲ್ಲ, ಸೊ ಊಟ ಹೆಚ್ಚು ತಿನ್ನುವ ಹಂಬಲ ಹೋಗುತ್ತೆ, ತಿಂದ ತಕ್ಷಣ ಹೊಟ್ಟೆ ಫುಲ್ ಆಗುತ್ತೆ, ಅದರಿಂದ ಮತ್ತೆ ತಿನ್ಬೇಕು ಅನಿಸಲ್ಲ. ಆದ್ದರಿಂದ ನಾವು ಅವ್ರಿಗೆ ಇಷ್ಟು ಕ್ಯಾಲರಿ, ಅವ್ರ ವೇಟ್ ನೋಡಿ ಹೇಳಿರ್ತೀವಿ, ನೀವು ಇಷ್ಟು ಕ್ಯಾಲರಿ ತಿನ್ನಬೇಕು, ಅದಷ್ಟೇ ಆಹಾರ ನಾವು ಅವ್ರಿಗೆ ಡಯಟ್ ಪ್ಲ್ಯಾನ್ ಕೊಡ್ತೀವಿ, ನೀವು ಈ ದಿನಲ್ಲಿ ಇಷ್ಟೇ ತಿನ್ನಬೇಕು ಅಂತ, ದಿನಲ್ಲಿ ನೀವು 1 ಗಂಟೆ ಎಕ್ಸಸೈಸ್ ಮಾಡಬೇಕು. ಇದೆಲ್ಲ ಅವರು ಸರಿಯಾಗಿ ಪಾಲಿಸಿದರೆ ಡೆಫಿನೆಟ್ಲಿ 3 ರಿಂದ 6 ತಿಂಗಳಲ್ಲಿ ಭಾಳಷ್ಟು ವೇಟ್ ಗೇನ್ ಕಮ್ಮಿ ಆಗುತ್ತೆ. ಯಾಕಂದರೆ ಫ್ಯಾಟ್ ಸೆಲ್ಸ್ ಅಕ್ಯುಮಿಲೇಟ್ ಆಗೋದು ಕಮ್ಮಿ ಆಗುತ್ತೆ. ಈಗ ಸೈಡ್ ಎಫೆಕ್ಟ್ ಅಥವಾ ಅಡ್ಡ ಪರಿಣಾಮಗಳು ಈ ಇಂಜೆಕ್ಷನ್ ಏನಿಲ್ವಾ ಅಂತ? ಎಲ್ಲ ಡ್ರಗ್, ಎಲ್ಲ ಈ ಗುಳಿಗೆ ಹೆಂಗೆ ಸ್ವಲ್ಪ ಸೈಡ್ ಇದೆ ಪರಿಣಾಮ, ಆ ಥರ ಇದಕ್ಕೂ ಸ್ವಲ್ಪ ಇದೆ. ಸೊ ಇದು ಸ್ಟಾರ್ಟಿಂಗ್ ಅಷ್ಟೇ ಆಗುತ್ತೆ, ಯಾಕಂದರೆ ಇದು ಹಾರ್ಮೋನಲ್ ಎಫೆಕ್ಟ್ ಇದೆ. ಅಂದರೆ ಭಾಳ ಜನಕ್ಕೆ ಸ್ವಲ್ಪ ವಾಂತಿ ಬಂದಂಗೆ ಅನಿಸ್ಬೋದು, ಅಥವಾ ವಾಂತಿ ಆಗ್ಬೋದು, ಸ್ವಲ್ಪ ಜನಕ್ಕೆ ಹೊಟ್ಟೆ ಗ್ಯಾಸ್ ಆಗ್ಬೋದು. ಎಲ್ಲ ಇವು ಹೊಟ್ಟೆ ಸಂಬಂಧಪಟ್ಟಿದ ಕಾಯಿಲೆಗಳು ಹೆಚ್ಚುಗಳು. ಸ್ವಲ್ಪ ಮೇಜರ್ ಅಂದರೆ ಈಗ ಸ್ವಲ್ಪ ನಿಮಗೆ ವಾಮಿಟಿಂಗ್ ಭಾಳ ಬರಾಕತ್ತಾರೆ, ಒಮ್ಮೆ ಅದು ಇಂಜೆಕ್ಷನ್ ನಾವು ಬಂದ್ ಮಾಡೋ ಸಂಬಂಧ ಬರ್ಬೋದು. ಬಟ್ ಅದು ಪರ್ಸೆಂಟೇಜ್ ಭಾಳ ಕಡಿಮೆ, 5 ರಿಂದ 6% ಆಗುತ್ತೆ. ಅತಿ ಪಿತ್ತಿದ್ದವ್ರಿಗೆ ಅಥವಾ ಸ್ವಲ್ಪ ಯಾರಿಗೆ ಡಯಟ್ ಕಂಟ್ರೋಲ್ ಮಾಡ್ತಾ ಇಲ್ಲ, ಇಷ್ಟೆಲ್ಲ ಹೇಳಿದ್ರು ಅವ್ರು ಅಂಥವ್ರಿಗೆ ಇದು ಇಫೆಕ್ಟ್ ಆಗಲಾಕಿಲ್ಲ. ಸರ್, ಈಗ ಇದನ್ನು ಇಂಜೆಕ್ಷನ್ ತೊಗೋಬೇಕು ಅಂತ ಹೇಳಿದಾಗ ಕೆಲವ್ರಿಗೆ ಏನಂತ ಹೇಳಿದ್ರೆ ರೇಟ್ ಸಿಕ್ಕಾಪಟ್ಟೆ ಇರುತ್ತಪ್ಪ ಅಂತೇಳಿ ಒಂದು ಕಲ್ಪನೆ ಬರುತ್ತೆ. ಆ ರೇಟಿನ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಸರ್, ಇದು ಅಮೆರಿಕೆಯಲ್ಲಿ 2023 ಸ್ಟಾರ್ಟ್ ಆಯಿತು. ಇಡೀ ಜಗತ್ತಲ್ಲಿ ಲಕ್ಷಾನುಗಟ್ಟಲೆ ಜನ ಇದು ಯೂಸ್ ಮಾಡ್ತಾ ಇದ್ದಾರೆ. ಮುಂಚೆ ಅಮೆರಿಕೆಯಿಂದ ಇಲ್ಲಿ ಇಂಪೋರ್ಟ್ ಮಾಡ್ತಿದ್ರು. ಆವಾಗ ಒಂದು ಇಂಜೆಕ್ಷನು ಸುಮಾರಾಗಿ 8 ರಿಂದ 10 ಸಾವಿರ ರೂಪಾಯಿ ಇತ್ತು. ಆಮೇಲೆ ಈ ಮಾರ್ಚ್ 26ರಲ್ಲಿ ಭಾರತ ದೇಶದಲ್ಲಿ ಇದರ ಪೇಟೆನ್ಸಿ ಮುಗಿದೋಯ್ತು. ಅದರಿಂದ ಭಾಳಷ್ಟು ಭಾರತೀಯ ಕಂಪ್ನಿಗಳು, ಫಾರ್ಮಾ ಕಂಪ್ನಿಗಳು ಇದನ್ನು ಜನರಿಗಾಗಿ ತಯಾರು ಮಾಡಿದರು. ಇದರಿಂದ ಇದು ರೇಟ್ ಭಾಳಷ್ಟು ಕಡಿಮೆ ಬಂದಿದೆ. ಸಾಧಾರಣವಾಗಿ ಒಂದು ಇಂಜೆಕ್ಷನ್ ವಾರಕ್ಕೆ 8 ರಿಂದ 900 ತನಕ ಅಥವಾ 8 ರಿಂದ 1000 ತನಕ ಅಷ್ಟೇ ಬರ್ಬೋದು. ಎಷ್ಟು ದಿನದೊಳಗೆ ಕಂಟ್ರೋಲ್ ಆಗ್ಬೋದು? ಎಲ್ಲ ನೀವು ಸರಿಯಾಗಿ ಮಾಡಿದರೆ, ಅದರ ಡಯಟ್ ಪ್ಲ್ಯಾನ್ ಸರಿಯಾಗಿ ಮಾಡಿದರೆ, ಎಕ್ಸಸೈಸ್ ಸರಿಯಾಗಿ ಮಾಡಿದರೆ, ಇಂಜೆಕ್ಷನ್ ಸರಿಯಾಗಿ ತೊಂದರೆ 3 ರಿಂದ 6 ತಿಂಗಳಲ್ಲಿ ನಿಮ್ಮ ಇಫೆಕ್ಟ್ ಕಂಡು ಬರುತ್ತೆ ಸರ್. ಆಮೇಲೆ ನೀವು ಮೇಂಟೈನ್ ಮಾಡ್ಕೊತ ಹೋಗಬೇಕು. ಅದು ಮುಂದೆ ಹೇಗೆ ಅವ್ರದ್ದು ರಿಕವರಿ ಆಗುತ್ತೆ, ಹೇಗಾಗಿ ಅವರು ಕಂಟ್ರೋಲ್ ಮಾಡ್ತಾರೆ, ಅದರ ಮೇಲೆ ಮುಂದಿನ ಟ್ರೀಟ್ಮೆಂಟು ಅದ್ರ ಮೇಲೆ ಬೆಸ್ಟ್ ಇರ್ತದೆ. ಸರ್, ಮುಖ್ಯವಾಗಿ ಇನ್ನೊಂದು ಕ್ವಶನ್ ಬರೋದು ಏನಂತ ಹೇಳಿದ್ರೆ, ಈ ಟ್ರೀಟ್ಮೆಂಟನ್ನು ಯಾರು ತೊಗೊಳ್ಬಹುದು ಅಂತ? ಇದು ಸಾಮಾನ್ಯವಾಗಿ ಯಾರಿಗೆ ಶುಗರ್ ಕಾಯಿಲೆ ಇದೆ, ಅಥವಾ ಮದುವೆ ಕಾಯಿಲೆ ಇದೆ, ಅಥವಾ ಯಾರು ಬರೀ ತುಂಬ ದಪ್ಪ ಇದ್ದಾರೆ, ಶುಗರ್ ಕಾಯಿಲೆ ಇರಲಿಕ್ಕೂ ನಡೀತದೆ, ಅಥವಾ ಯಾರಿಗೆ ಹಾರ್ಟಿನ ಸ್ವಲ್ಪ ಕಾಯಿಲೆ ಇದೆ, ಲಿವರ್ ಸಂಬಂಧಪಟ್ಟಿದ್ದ ಕಾಯಿಲೆ ಇದೆ, ಅಥವಾ ಹೆಣ್ಮಕ್ಳಲ್ಲಿ PCOD ಅಂತೀವಿಲ್ಲ ಅದು ಕಾಯಿಲೆ ಇದ್ದರೆ, ಮತ್ತು ಕಿಡ್ನಿ ಸಂಬಂಧಪಟ್ಟ ಕಾಯಿಲೆ ಇದ್ದರೆ, ಇದೆಲ್ಲ ಇದ್ದಾಗ ನೀವು ಬೊಜ್ಜು ಕಡಿಮೆ ಮಾಡಿಬಿಟ್ರೆ ಇದೆಲ್ಲ ಕಾಯಿಲೆಗೆ ಇದು ಭಾಳಷ್ಟು ಅವ್ರಿಗೆ ಎಫೆಕ್ಟ್ ಆಗಿ ಅವರ ಟ್ರೀಟ್ಮೆಂಟಲ್ಲಿ ಭಾಳಷ್ಟು ನಿರಂತರ ಬರುತ್ತೆ. ಸರ್, ಸಾಮಾನ್ಯವಾಗಿ ಈ ಟ್ರೀಟ್ಮೆಂಟ್ ಜೊತೆಗೆ ನೀವು ಒಂದಿಷ್ಟು ಎಕ್ಸರ್ಸೈಸ್ ಹೇಳಿಕೊಡ್ತೀರಿ. ಸಾಧಾರಣವಾಗಿ ಅಂಥ ಎಕ್ಸಸೈಸ್ ಏನು ಭಾಳಷ್ಟು ಹೆವಿ ಎಕ್ಸಸೈಸ್ ನಮ್ಮಲ್ಲಿ ಇಲ್ಲ. ಒಂದು 15 ನಿಮಿಷ ಸ್ಟ್ರೆಚಿಂಗ್ ಎಕ್ಸಸೈಸ್ ಬೇಕು. ಯಾವುದಂದರೆ ನೀವು ಸಾಮಾನ್ಯವಾಗಿ ಯೋಗ ಮಾಡ್ಬೋದು, ಸೂರ್ಯ ನಮಸ್ಕಾರ ಮಾಡ್ಬೋದು, ಅಥವಾ ಯಾವ ಸ್ವಲ್ಪ ಲಿಫ್ಟಿಂಗ್ ಎಕ್ಸಸೈಸ್ ಮಾಡ್ಬೋದು. ಅಂದರೆ ನಿಮ್ಮ ಮಸಲ್ ಸ್ಟ್ರೆಚ್ ಆಗಬೇಕು, ಪ್ರೋಟೀನ್ಸ್ ಇದಾಗುತ್ತೆ. ಇಲ್ಲ, ಇವನು ಎದ್ದು ಕುಂಡ್ರದು ಒಂದು 50 ಸಲ ಮಾಡಿದ್ರು ಅದೊಂದು ಎಕ್ಸಸೈಸ್ ಆಗುತ್ತೆ. ಮತ್ತು ಒಂದು ಸಾಮಾನ್ಯ ಒಂದು 40 ರಿಂದ 45 ನಿಮಿಷ ದಿವಸ ವಾಕಿಂಗ್ ಮಾಡಬೇಕು. ಭಾಳ ಫಾಸ್ಟ್ ಅಲ್ಲ, ಬಟ್ ಒಂದು ಬ್ರಿಸ್ಕ್ ವಾಕ್ ಮಾಡಿದರೆ ಅದು ಅಷ್ಟು ಸಾಕಾಗತ್ತೆ. ಅದರಿಂದ ಆಲ್ಮೋಸ್ಟ್ ಒಂದು ಸುಮಾರಾಗಿ ಭಾಳಷ್ಟು ಕ್ಯಾಲರಿ ಲಾಸ್ ಆಗುತ್ತೆ. ಅದರಿಂದ ನಾವು ಊಟ ಮಾಡಿದ್ದು, ನಾವು ಕ್ಯಾಲರಿ ವೇಸ್ಟ್ ಮಾಡಿದ್ದು ಒಂದು ಲೆವೆಲ್ಗೆ ಬಂದುಬಿಟ್ರೆ ಕ್ಯಾಲರಿ ಡೆಫಿಸಿಟ್ ಡಯಟ್ ಆಗುತ್ತೆ. ಕ್ಯಾಲರಿ ಡೆಫಿಸಿಟ್ ಡಯಟ್ ಆದ ತಕ್ಷಣ ವೇಟ್ ಗೇನ್ ಇದ್ದಿದ್ದು ಕಮ್ಮಿ ಆಗೋದು ಬರ್ತದೆ. ಸರ್, ಈಗ ಸಾಮಾನ್ಯವಾಗಿ ನಾವು ಏನೋ ಟ್ರೀಟ್ಮೆಂಟ್ ಕೊಡ್ಬೋದು, ವೈದ್ಯಕೀಯ ಲೋಕದಲ್ಲಿ ಏನು ಬೇಕಾದರೂ ಬದಲಾವಣೆಗಳನ್ನು ಮಾಡ್ಬೋದು, ಆದರೆ ಜನರಿಗೆ ಸ್ವಲ್ಪ ಪ್ರಜ್ಞೆ ಬರುವ ತನಕ ಸರಿ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕೊನೆಯದಾಗಿ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಅದು ಅವ್ರು ಹೇಳ್ತಾರಲ್ಲ, ಹೆಲ್ದಿ ಲಿವಿಂಗ್ ಇಸ್ ಹೆಲ್ದಿ ಲೈಫ್ ಅಂತ. ನೀವು ಉತ್ತಮ ಆಹಾರ,
ಫಾಸ್ಟ್ ಫುಡನ್ನು ಕಡಿಮೆ ಮಾಡಬೇಕು, ಬೇಕಷ್ಟೇ ಆಹಾರ ತಗೋಬೇಕು, ಪೌಷ್ಟಿಕ ಆಹಾರ ತಿನ್ನಬೇಕು. ಯಾವ ಆಹಾರದಿಂದ ನಮಗೆ ಶರೀರಕ್ಕೆ ಉತ್ತಮ ಆಗುತ್ತೆ ಆ ಆಹಾರನ ಹೆಚ್ಚು ಪಡೆಯಬೇಕು. ಪ್ಲಸ್ ರೆಗ್ಯುಲರ್ ಎಕ್ಸಸೈಸು ವಾಕಿಂಗು ಇದು ನಮ್ಮ ದಿನನಿತ್ಯದ ಲೈಫಲ್ಲಿ ಬೇಕೇ ಬೇಕು. ಇದರಿಂದ ಏನು ಯಾವ ಡ್ರಗ್ ತೊಂದರೂ ಯೂಸ್ ಆಗೋಲ್ಲ. ಇದ್ರ ಜೊತೆ ಯಾರು ಬೊಜ್ಜು ತುಂಬ ಹೆಚ್ಚಿದೆ ಅವರಷ್ಟೇ ಮಾತ್ರ ಈ ಟ್ರೀಟ್ಮೆಂಟ್ಗೆ ಹೋಗಬೇಕು. ಅದರಿಂದ ನೀವು ಬರೀ ಒಂದು ಹೆಲ್ದಿ ಲೈಫ್ ಮಾಡಿ ತುಂಬ ಸರಿಯಾಗಿ ಊಟ, ಸರಿಯಾಗಿ ಆಹಾರ, ಡಯಟ್ ಮಾಡಿದರೆ ಸಾಕಷ್ಟು ಜನ ನಾವೆಲ್ಲ ಬೇಡ ಆಗುತ್ತೆ. ಕ್ಯಾನ್ ಕೀಪ್ ಡಾಕ್ಟರ್ ಅವೇ. ವೀಕ್ಷಕರೇ, ಏನಂತ ಹೇಳಿದ್ರೆ ಇವತ್ತು ಬದಲಾಗ್ತಾ ಇರುವಂಥ ಕಾಲಘಟ್ಟದಲ್ಲಿ ಆರೋಗ್ಯ ಬಹಳಷ್ಟು ಬೇಕೇ ಬೇಕು, ಅತ್ಯವಶ್ಯಕ. ಇವತ್ತು ಆರೋಗ್ಯ ವಲಯಕ್ಕೆ ಬಹಳಷ್ಟು ಅವಕಾಶಗಳು ಕೂಡ ಒದಗಿದೆ, ಆದರೆ ಅಷ್ಟೇ ಕಾಯಿಲೆಗಳು ಕೂಡ ಹರಡ್ತಾ ಇದೆ. ಅಂಥದ್ರಲ್ಲಿ ಈ ಸ್ಥೂಲಕಾಯ, ಬೊಜ್ಜು, ಒಬೆಸಿಟಿ ಅನ್ನೋದು ಇವತ್ತು ಮಾರಕವಾಗಿ ಜನರಿಗೆ ಕಾಡ್ತಾ ಇದೆ. ಇದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥವು ಬಹಳಷ್ಟು ಜನ ಬಂದಿರ್ಬೋದು, ವೈದ್ಯರು ಕೂಡ ಬಂದಿರ್ಬೋದು. ಆದರೆ ವೈಜ್ಞಾನಿಕವಾಗಿ ಅದನ್ನು ಕಂಡು ಹಿಡಿದು ಪತ್ತೆ ಹಚ್ಚಿ ಅದಕ್ಕೆ ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಡುವಂಥದ್ದು ಕೆಲವು. ಅಂಥದ್ರಲ್ಲಿ ನಮ್ಮ ತಲಾಟಿ ಆಸ್ಪತ್ರೆಯಲ್ಲಿ ಆರಂಭಿಸಿದಂಥ ಈ ಒಂದು ಕ್ಲಿನಿಕ್ ಬಹಳಷ್ಟು ವಿಶೇಷವಾಗಿ ಕಾಣುತ್ತೆ. ನಿಮಗೆ ಏನಾದರೂ ಇದರ ಅವಶ್ಯಕತೆ ಇದ್ದರೆ ನಮ್ಮ ಈ ಮುಧೋಳದಲ್ಲಿ ಇರತಕ್ಕಂತಹ ಏನು ಪೊಲೀಸ್ ಸ್ಟೇಷನ್ನ ಎದುರುಗಡೆ ಇರುವಂತಹ ಪದ್ಮಾವತಿ ಕಾಲೋನಿಯ ಹತ್ತಿರದಲ್ಲಿ ಇರತಕ್ಕಂತಹ ತಲಾಟಿ ಆಸ್ಪತ್ರೆಗೆ ಬನ್ನಿ. ಡಾಕ್ಟರ್ ರಾಜೇಶ್ ತಲಾಟಿಯವರು ನಿಮಗೆ ಉತ್ತಮವಾದಂಥ ಸಲಹೆ, ಸೂಚನೆಗಳು, ಚಿಕಿತ್ಸೆಯನ್ನು ನೀಡ್ತಾರೆ. ಜೊತೆಗೆ ಏನಾದರೂ ನಿಮಗೆ ಸಂಪರ್ಕ ಸಂಖ್ಯೆ ಬೇಕು ಅಂತ ಹೇಳಿದರೆ ನಮ್ಮ ಡಿಸ್ಪ್ಲೇಯಲ್ಲಿ ಇಲ್ಲಿ ಕೆಳಗೆ ಕಾಣ್ತಾ ಇರುವಂತಹ ಒಂದು ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.